ನಮಸ್ಕಾರ ಸ್ನೇಹಿತರೆ. ವಿಶ್ವಚೇತನ ರೇಖೆ ಕೇಂದ್ರ ಹೊನ್ನಾವರ ಇದರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಕೃಷ್ಣ ಆಚಾರ್ಯ. ಬಹಳ ದಿನಗಳ ನಂತರ ನಾನು ವೆಬಿನಾರ್ ವಿಚಾರದಲ್ಲಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಸುಮಾರು ಒಂದೆರಡು ತಿಂಗಳ ಕಳೆದಿದೆ ವೆಬಿನಾರ್ಗಳನ್ನು ಮಾಡಿದೆ. ಅದರಲ್ಲೂ ಕೂಡ ರೇಖಿ, ರಾಜಕೀಯ ರೇಖಿ, ಏಂಜಲ್ಸ್, ಸುಜೋಗ್ ಥೆರಪಿ ಬಗ್ಗೆ ನಾವು ರೆಗ್ಯುಲರ್ ಆಗಿ ವೆಬಿನಾರ್ಗಳನ್ನು ಮಾಡ್ತಾ ಬಂದಿದ್ದೀವಿ. ಈ ವೆಬಿನಾರ್ನ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರಿಗೂ ಇರುವಂಥ ಗೊಂದಲಗಳನ್ನು, ಅವರ ಸಮಸ್ಯೆಗಳನ್ನು ನಿವಾರಿಸಬೇಕು ಹೇಳುವಂಥ ಒಂದು ಧ್ಯೇಯ ನಮ್ಮದು. ಅದರಲ್ಲೂ ಕೂಡ ಎಷ್ಟೋ ಮಂದಿ ರೇಖೆ ಆಸಕ್ತರಿಗೆ ಅಥವಾ ಆರೋಗ್ಯ ತೊಂದರೆ ಇದ್ದಂಥವರಿಗೆ ಗುರುಗಳ ಸಂಪರ್ಕದ ಕೊರತೆಯಿಂದಾಗಿ ಅವ್ರು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಇವತ್ತಿನ ನಾವು ವೆಬಿನಾರ್ ಮಾಡುವಂಥದ್ದು ಯಾವ ವಿಷಯದ ಮೇಲೆ ಅಂತಂದರೆ ಸುಜೋಗ್ ಅಕ್ಯುಪ್ರೆಷರ್ ಥೆರಪಿ. ಈ ವಿಚಾರದಲ್ಲಿ ಆಗಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ರವಿವಾರ 4ನೇ ತಾರೀಕಿದೆ. ಆ ದಿನ ನಾವು ಸುಜೋಗ್ ಅಕ್ಯುಪ್ರೆಷರ್ ಥೆರಪಿಯ ವೆಬಿನಾರನ್ನು ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಹಾಗಾಗಿ ಈ ವೆಬಿನಾರ್ನಲ್ಲಿ ಯಾರು ಬೇಕಾದರೂ ಕೂಡ ಭಾಗವಹಿಸಬಹುದು. ಕೇವಲ ನಮ್ಮ ಕೇಂದ್ರದ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆ ಗುರುಗಳಿಂದ ಕಲ್ತ್ಕೊಂಡವರು ಕೂಡ ಜಾಯ್ನ್ ಆಗ್ಬೋದು. ಇನ್ನು ಆರೋಗ್ಯ ಸಮಸ್ಯೆ ಇದ್ದಂಥ ಎಷ್ಟೋ ಮಂದಿ ಕೂಡ ನಮ್ಮಲ್ಲಿ ಜಾಯ್ನ್ ಆಗ್ಬೋದು. ಇದಕ್ಕೆ ಯಾವುದೇ ರೀತಿ ನಾವು ಫೀಸನ್ನು ತಗೊಳ್ತಾ ಇಲ್ಲ. ಯಾಕಂದರೆ ನಮ್ಮಲ್ಲಿ ಫೀಸ್ ತಗೊಳ್ಳುವಂಥದ್ದು ದೀಕ್ಷಾ ಪದ್ಧತಿಯ ಆಧಾರದ ಮೇಲೆ ಇರುವಂಥದಕ್ಕೆಲ್ಲ ಫೀಸ್ ಇರುತ್ತೆ ಕಂಪಲ್ಸರಿ. ಅದನ್ನು ನಾವು ಉಚಿತವಾಗಿ ಕೊಡಲಿಕ್ಕೆ ಬರೋದಿಲ್ಲ. ಅಟೈನ್ಮೆಂಟ್ ಇರೋದ್ರಿಂದ, ದೀಕ್ಷೆ ಇರೋದ್ರಿಂದ, ಅದಕ್ಕೆ ಅದರದ್ದೇ ಆದಂಥ ಮಾನದಂಡ ಇರೋದ್ರಿಂದ ನಮ್ಮ ಸೆಂಟರ್ನಿಂದ ಸಾರ್ವಜನಿಕರಿಗೆ ಏನು ಲಾಭ ಇದೆ. ಹಾಗಂತ ಅಟೈನ್ಮೆಂಟ್ ಬೇಸ್ಡ್ ಇದ್ರ ಮೇಲೆ ನಾವು ಫ್ರೀ ಕೊಡಲಿಕ್ಕೆ ಆಗದೇ ಇರೋದ್ರಿಂದ ಇದು ಅಟೈನ್ಮೆಂಟ್ ಬೇಸ್ಡ್ ಅಲ್ಲ, ಟ್ರೈನಿಂಗ್ ಬೇಸ್ಡ್ ಮೇಲೆ ಇರುತ್ತೆ ಇದು. ಹಾಗಾಗಿ ಎಷ್ಟೋ ಮಂದಿಗೆ ನಮ್ಮ ಒಂದು ಸೆಂಟರ್ನಿಂದ ಉಚಿತವಾಗಿ ಏನು ಕೊಡಬಹುದು ಅನ್ನುವಂಥ ವಿಚಾರ ಬಂದಾಗ ಇದನ್ನು ಕೊಡಬಹುದು. ಯಾವುದನ್ನು? ಸುಜೋಗ್ ಅಕ್ಯುಪ್ರೆಷರ್ ಥೆರಪಿಯ ಮಾಹಿತಿ ಕಾರ್ಯಾಗಾರವನ್ನು. ಇದರಿಂದ ಏನು ಬೆನಿಫಿಟ್ಟು? ಮಾಹಿತಿ ಕಾರ್ಯಾಗಾರ ಪಡ್ಕೊಳ್ಳೋದ್ರಿಂದ ನಮಗೇನು ಬೆನಿಫಿಟ್ ಅಂತ ನಿಮಗೆ ಭಾವನೆ ಇರ್ಬೋದು. ಸ್ನೇಹಿತರೆ, ಇವತ್ತು ಆರೋಗ್ಯ ಅನ್ನುವಂಥದ್ದು ಒಂದು ಮರೀಚಿಕೆ ಆಗಿದೆ. ನಮ್ಮ ಜೀವನ ಕ್ರಮ, ಆಹಾರ ಕ್ರಮದ ಆಧಾರದಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹಿತ ಎಷ್ಟೋ ಮಾರಣಾಂತಿಕ ಕಾಯಿಲೆಯಿಂದ ನಾವು ಒದ್ದಾಡ್ತಾ ಇದ್ದೀವಿ. ಕೆಲವು ಚಿಕ್ಕ ಚಿಕ್ಕ ಕಾಯಿಲೆಗಳು ಕೂಡ ನಮ್ಮ ಜೀವಮಾನ ಪರ್ಯಂತ ನಮ್ಮನ್ನು ಕಾಡುವಂಥ ಸಮಸ್ಯೆಗಳು ಕೂಡ ನಾವು ಕಾಣ್ತೀವಿ. ಉದಾಹರಣೆಗೆ ಮೈಗ್ರೇನ್ ಅಂತ ಸಮಸ್ಯೆ. ಈ ಮೈಗ್ರೇನ್ಗೆ ಏನು ಸಮಸ್ಯೆ ಇದೆ, ಈ ಪರಿಹಾರ ಇದೆ. ಸ್ವಲ್ಪ ದಿನ ಔಷಧ ತಗೊಂಡ್ರಷ್ಟೇ ವಾಸಿ, ಮತ್ತೆ ತಿರ್ಗಿ ಆಗುತ್ತೆ ಅದು. ಆದರೆ ಶಾಶ್ವತ ಪರಿಹಾರ ಎಲ್ಲಿ ಸಿಗ್ಬೋದು? ಈ ಸುಜೋಗ್ ಥೆರಪಿಯಲ್ಲಿ ಸಿಗುತ್ತೆ ನಿಮಗೆ. ಅದೇ ರೀತಿ ಅಸ್ತಮಾ ಇರ್ಬೋದು, ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಸೆಲ್ಸ್ ಪ್ರಾಬ್ಲಮ್ ಇರ್ಬೋದು, ಜಾಯಿಂಟ್ ಪೇನ್ಗಳಿರ್ಬೋದು, ಬಾಡಿ ಪೇನ್ಗಳಿರ್ಬೋದು, ಆನಂತರ ಅಸಿಡಿಟಿ, ಗ್ಯಾಸ್ಟ್ರಿಕ್ ಇರ್ಬೋದು, ಕಣ್ಣಿನ ಸಮಸ್ಯೆ ಇರ್ಬೋದು, ಮಾನಸಿಕ ಸಮಸ್ಯೆ ಇರ್ಬೋದು. ನಮ್ಮ ಜೀವನದಲ್ಲಿ ಬರುವಂಥ ಪ್ರತಿಯೊಂದು ಆರೋಗ್ಯ ಸಮಸ್ಯೆಗೂ ಕೂಡ ಸುಜೋಗ್ ಅಕ್ಯುಪ್ರೆಷರ್ ಥೆರಪಿಯಲ್ಲಿ ಅದಕ್ಕೆ ಪರಿಹಾರ ಇದೆ. ಇದರ ಲಕ್ಷಣದ ಬಗ್ಗೆ ಕೂಡ ನಿಮಗೊಂದು ನಾನು ತಿಳಿಸ್ತಾ ಇದ್ದೀನಿ. ಯಾವುದೇ ಔಷಧೋಪಚಾರದ ಅವಶ್ಯಕತೆ ಇಲ್ಲ. ಡ್ರಗ್ಲೆಸ್ ಟ್ರೀಟ್ಮೆಂಟ್ನಲ್ಲಿ ಬರುವಂಥ ಒಂದು ಪದ್ಧತಿ ಆಗಿದೆ. ಎಷ್ಟೋ ಮಂದಿಗೆ ಸುಜೋಗ್ ಅಂದ್ಕೊಳ್ಳಿ ಏನೋ ಅಂದ್ಕೊಂಡ್ಬಿಡ್ತಾರೆ. ಇದು ಕೊರಿಯಾ ದೇಶದ ಒಂದು ಪದ್ಧತಿಯಾಗಿದೆ. ರಿಸಲ್ಟ್ಗಳು ಎಷ್ಟು ಫಾಸ್ಟ್ ಇದ್ದಾವೆ ಅಂತಂದರೆ, ನೀವು ಅಲೋಪತಿಕ್ ಮೆಡಿಸಿನ್ ತಗೊಂಡ್ರೂ ಸಹಿತ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡೋವರೆಗೆ ಕಾಯಬೇಕಾಗತ್ತೆ. ಆದರೆ ಈ ಸುಜೋಗ್ ಥೆರಪಿಯನ್ನು ನೀವು ರೆಗ್ಯುಲರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಕೆಲವು ಸಮಸ್ಯೆಗಳಿಗೆ ನಿಮ್ಗೆ ಆಗಿಂದಾಗಲೇ ಉತ್ತರ, ಕೆಲವು ಸಮಸ್ಯೆಗಳಿಗೆ ಒಂದು 2 ದಿನದಲ್ಲಿ ಉತ್ತರ. ಇನ್ನು ರೆಗ್ಯುಲರ್ ಆಗಿ ನೀವು ಮಾಡ್ತಾ ಹೋದರೆ ಕಂಪ್ಲೀಟ್ ಆಗಿ ನಿಮ್ಮ ಆ ಥರದ ಆರೋಗ್ಯ ಸಮಸ್ಯೆಯಿಂದ ನಾವು ಖಂಡಿತವಾಗಿ ಹೊರಗೆ ಬರಬಹುದು. ಬೇರೆ ಕಡೆ ಎಲ್ಲೂ ಕೂಡ ಪರಿಹಾರ ಆಗದೇ ಇರುವಂಥ ಸಮಸ್ಯೆಗೆ ಶಾಶ್ವತ ಪರಿಹಾರನೂ ಹೌದು, ಶೀಘ್ರ ಪರಿಹಾರನೂ ಕೂಡ ಹೌದು, ಸುಲಭದ ಪರಿಹಾರ. ಯಾವುದೇ ಔಷಧೋಪಚಾರದ ಅವಶ್ಯಕತೆ ಬರೋದಿಲ್ಲ ನಿಮಗೆ. ಈ ಒಂದು ಪ್ರೋಗ್ರಾಮಿಂಗನ್ನು ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀವಿ. ಆದರೆ ಈಗ ಒಂದು 2 ತಿಂಗಳನ್ನು ಈಚೆಗೆ ನಮಗೆ ಈ ಕಡೆ ಮಳೆ ಹಾಗೂ ನಮ್ಮ ವೈಯಕ್ತಿಕ ಕೆಲಸಗಳ ಕಾರಣದಿಂದಾಗಿ ನಾವು ಅದನ್ನು ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ನಾವು ಈಗ ಆಗಸ್ಟ್ ತಿಂಗಳ ಮೊದಲನೇ ವಾರ 4ನೇ ತಾರೀಕು ರವಿವಾರ ಇದೆ, ಆ ದಿನ ಈ ಒಂದು ಕಾರ್ಯಾಗಾರವನ್ನು ಅಥವಾ ವೆಬಿನಾರನ್ನು ಅಥವಾ ಪ್ರಾತ್ಯಕ್ಷಿಕೆಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಇದರಲ್ಲಿ ಭಾಗವಹಿಸಿ. ನಿಮ್ಮ ಕುಟುಂಬದವರ, ನಿಮ್ಮ ಸ್ನೇಹಿತರ, ನಿಮ್ಮ ಬಂಧುಗಳ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ನೀವು ಅದರಲ್ಲಿ ಭಾಗವಹಿಸಿ ಕೇಳಬಹುದು. ಮನೆಯಲ್ಲಿರುವಂಥ ವಸ್ತುಗಳನ್ನೇ ಬಳಸ್ಕೊಂಡು ನೀವು ಟ್ರೀಟ್ ಮಾಡ್ಕೊಳ್ಬೋದು. ಕೆಲವು ಚಿಕ್ಕ ಪುಟ್ಟ ಧಾನ್ಯಗಳನ್ನು ಬಳಸ್ಕೊಂಡು ನೀವು ಟ್ರೀಟ್ ಮಾಡ್ಕೊಳ್ಬೋದು.
ಕೆಲವು ಏನೋ ಟೂಲ್ಸನ್ನು ಬಳಸದೆ ಬರೀ ಸ್ಟಿಮ್ಯುಲೇಟ್ನಿಂದನೂ ಕೂಡ ನೀವು ಸರಿ ಮಾಡ್ಕೊಳ್ಬೋದು. ಅಂದರೆ ಒತ್ಕೊಳ್ಳೋದ್ರಿಂದನೂ ಕೂಡ ಪರ್ಟಿಕ್ಯುಲರ್ ಪಾಯಿಂಟ್ ಎಲ್ಲಿ ಬರುತ್ತೆ, ಯಾವ ಆರೋಗ್ಯ ಸಮಸ್ಯೆಗೆ ಯಾವ ಪಾಯಿಂಟು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಅದರಿಂದ ನಾವು ಪರಿಹಾರ ಪಡ್ಕೊಳ್ಬೇಕು, ಉಚಿತವಾಗಿ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೇವೆ. 100% ರಿಸಲ್ಟ್ ಇದೆ ಇದರಲ್ಲಿ. ಯಾಕಂದರೆ ಎಷ್ಟೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗದೇ ಇರುವಂಥ ಕೇಸಿಗೆ ನಾವು ರಿಸಲ್ಟನ್ನು ಕೊಟ್ಟಿದ್ದೀವಿ. ಹಾಗಾಗಿ ವಿಶ್ವಚೇತನ ರೇಖೆ ಕೇಂದ್ರ ಇವತ್ತು ಸುಮಾರು 17ರಿಂದ 18 ವರ್ಷ ಪೂರೈಸಿ ಇರೋದ್ರಿಂದ ನಾವು ಕೂಡ ಈ ಥರದ ಉಚಿತ ಸೇವೆಯನ್ನು ಕೊಡಲಿಕ್ಕೂ ಕೂಡ ಒಂದು ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಂತ ಇದಕ್ಕೆ ಪ್ರೊಫೆಷ್ನಲ್ ಕೋರ್ಸ್ ಕೂಡ ಇದೆ. ಆ ಪ್ರೊಫೆಷ್ನಲ್ ಕೋರ್ಸ್ನಲ್ಲಿ ನಿಮಗೆ ಒಂದು ಪ್ರೊಫೆಷ್ನಲ್ ಆಗಿ ನೀವು ಟ್ರೀಟ್ ಮಾಡಲಿಕ್ಕೆ ಏನು ಬೇಕೋ ಅದನ್ನೆಲ್ಲನೂ ಕೂಡ ಕಲಿಸ್ಕೊಡ್ತೀವಿ ನಾವು. ಆದರೆ ಇದು ನಿಮಗೆ ಈ ವೆಬಿನಾರ್ನಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸ್ತೀವಿ. ನೀವು ಮನೇಲಿ ಮಾಡಿಕೊಂಡ್ರೆ ಆಯಿತು. ಇಲ್ಲ ನಮಗೆ ಯಾವುದೇ ಒಂದು ವ್ಯಕ್ತಿಗಳಿಗೆ ನಮ್ಮ ಕೇಂದ್ರದವರೇ ಆಗಬೇಕು ಅಂತಿಲ್ಲ, ನೀವು ಎಲ್ಲಿಂದನೂ ಕೂಡ ಬಂದಿರ್ಬೋದು. ನೀವು ಜಾಯಿನ್ ಆಗಿ ಸುಮಾರಿಂದ 1ರಿಂದ 1.5 ಗಂಟೆ ವೆಬಿನಾರ್ ಇರುತ್ತೆ. ನಿಮ್ಮ ಸಮಸ್ಯೆಯನ್ನು ನೀವು ನಮ್ಮೊಟ್ಟಿಗೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕೊಡುವಂಥ ಒಂದು ಇದನ್ನು ನಾವು ಮಾಡ್ತೀವಿ, ಕೆಲಸವನ್ನು ಮಾಡ್ತೀವಿ. ಯಾವುದೇ ರೀತಿ ಹಣದ ಅವಶ್ಯಕತೆ ಇಲ್ಲ, ನಾವು ಯಾವುದೇ ರೀತಿ ಫೀಸನ್ನು ತೆಗೆದುಕೊಳ್ಳೋದಿಲ್ಲ. ಈ ಸುಜೋಕ್ ಅಕ್ಯುಪೆನ್ಸರ್ ಥೆರಪಿ ಅಥವಾ ಯಾವುದೇ ಒಂದು ವೆಬಿನಾರ್ಗೆ ಯಾವುದೇ ಚಾರ್ಜಸ್ ಇರೋದಿಲ್ಲ. ನಮ್ಮಲ್ಲಿ ಏನಾದರೂ ರೇಖೆ ಅಥವಾ ಬೇರೆ ಬೇರೆ ಥರದ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಮಾಡಿಕೊಡೋದಿದ್ರೆ ಮಾತ್ರ ನಿಮ್ಗೆ ಫೀಸ್ ಇರುತ್ತೆ. ಹಾಗಾಗಿ ಇಲ್ಲಿ ಒಂದು ಆತಂಕ ಬೇಡ. ಆದರೆ ನೀವು ಮಾಡಬೇಕಾದದ್ದು ಏನಂದರೆ, ಯಾರಿಗೆ ಈ ಒಂದು ವೆಬಿನಾರ್ನಲ್ಲಿ ಭಾಗವಹಿಸುವಂಥ ಆಸಕ್ತಿ ಇದೆಯೋ ಕೆಳಗಡೆ ಸ್ಕ್ರೋಲಲ್ಲಿ ಕಾಣಿಸುವಂಥ ನಂಬರಿಗೆ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣಿಸುವಂಥ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಾವು ಈ ವೆಬಿನಾರ್ನಲ್ಲಿ ಜಾಯಿನ್ ಆಗ್ತೇವೆ, ನಮಗೆ ಗ್ರೂಪಿಗೆ ಸೇರಿಸ್ಕೊಳ್ಳಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಹಾಕಿದರೆ ಆ ಗ್ರೂಪಿಗೆ ನಿಮ್ಮನ್ನು ಸೇರಿಸ್ಕೊಳ್ತೀವಿ ನಾವು. ಯಾಕೆ ಗ್ರೂಪಿಗೆ ಸೇರಿಸ್ಕೊಳ್ತೀವಿ ಅಂದರೆ, ಇಂಡಿವಿಜುವಲ್ ಆಗಿ ನಾವು ನಿಮಗೆ ಲಿಂಕ್ ಕೊಡಲಿಕ್ಕೆ ಆಗೋದಿಲ್ಲ. ತುಂಬ ಜನ ಭಾಗವಹಿಸೋದ್ರಿಂದ ನಮಗೆ ತುಂಬ ಕೆಲಸದ ಒತ್ತಡ ಇರೋದ್ರಿಂದ ವೈಯಕ್ತಿಕವಾಗಿ ನಿಮ್ಮ ವಾಟ್ಸಪ್ ನಂಬರಿಗೆ ಈ ಒಂದು ಮೀಟಿಂಗ್ ಅಥವಾ ಈ ಒಂದು ವೆಬಿನಾರ್ನ ಲಿಂಕನ್ನು ಕೊಡಲಿಕ್ಕೆ ಕಷ್ಟ ಆಗುತ್ತೆ ನಮಗೆ. ಹಾಗಾಗಿ ಆ ಗ್ರೂಪಲ್ಲಿ ನಾವು ಇಟ್ಕೊಂಡಿರ್ತೀವಿ. ಒಂದು ಸ್ವಲ್ಪ ಟೈಮ್, ಒಂದು 6 ತಿಂಗಳ ತನಕ ನಿಮಗೆ ಆ ಗ್ರೂಪಲ್ಲಿ ನಾವು ಇಟ್ಕೊಂಡಿರ್ತೀವಿ. ನಿಮಗೆ ನಮ್ಮಲ್ಲಿ ಏನಾದರೂ ಸೇವೆಗಳು ಬೇಕಾದರೆ ನೀವು ಆ ಗ್ರೂಪಲ್ಲಿ ಇದ್ಕೊಂಡು ನೀವು ಅದನ್ನು ಪಡ್ಕೊಳ್ಬೋದು. ಬೇರೆ ಬೇರೆ ಕೋರ್ಸ್ಗಳೇನಾದರೂ ಬೇಕಾದರೂ ಪಡ್ಕೊಳ್ಬೋದು. ಇಲ್ಲ ನೀವು ಇನ್ಆ್ಯಕ್ಟಿವ್ ಆಗಿದ್ದೀರಿ, ನಿಮ್ಮ ಕೆಲಸ ಮುಗಿತಂದ್ರೆ ನೀವು ಅಲ್ಲಿಂದ ಕೂಡ ಲೆಫ್ಟ್ ಆಗ್ಬೋದು. ಚಾಯ್ಸ್ ನಿಮ್ಮದಿರುತ್ತೆ ಅಲ್ಲಿ. ಅಥವಾ ಏನೋ ಇನ್ಆ್ಯಕ್ಟಿವ್ ಆಗಿದ್ದಾರೆ, ಏನೋ ಆ್ಯಕ್ಟಿವ್ ಇಲ್ಲ ಅಂತಂದ್ರೆ ನಾವೇ ಕೂಡ 6 ಮಂತ್ನಾಗ ಆ ಗ್ರೂಪಿಂದ ನಿಮ್ಮನ್ನು ಬೇಕಾದ್ರೆ ತೆಗಿತೀವಿ. ಹಾಗಾಗಿ ಇಲ್ಲಿ ಗ್ರೂಪ್ನಲ್ಲಿ ಇರೋದಕ್ಕೆ ಯಾವುದೇ ಹಣ ಇಲ್ಲ. ನಮ್ಮ ವೆಬಿನಾರ್ಗೆ ಜಾಯ್ನ್ ಆಗಲಿಕ್ಕೂ ಕೂಡ ಯಾವುದೇ ಹಣ ಇಲ್ಲ. ನಿಮಗೆ ಒಂದು ಒಳ್ಳೆ ರೀತಿಯ ಸೇವೆ ಕೊಡಬೇಕು ಹೇಳುವಂಥದ್ದು ನಮ್ಮ ಉದ್ದೇಶ ಇದೆ. ಹಾಗಾಗಿ ನೀವು ಇದಕ್ಕೆ ಗ್ರೂಪಲ್ಲಿ ಜಾಯ್ನ್ ಆಗಿ ಈ ಒಂದು ವೆಬಿನಾರಲ್ಲಿ ಭಾಗವಹಿಸಿ, ಆನಂತರ ನಿಮ್ಮ ಬೇಕಾದವ್ರಂಥ ಯಾವುದೇ ಥರದ ಆರೋಗ್ಯದ ಸಮಸ್ಯೆಯಿಂದ ಒದ್ದಾಡ್ತಿದ್ರೋ ಅವ್ರನ್ನೂ ಜಾಯಿನ್ ಮಾಡಿಸ್ಬೋದು, ಅಥವಾ ನೀವೇ ಜಾಯಿನ್ ಹಾಕ್ಕೊಂಡು ಮಾಹಿತಿ ತಿಳ್ಕೊಂಡು ಅವರಿಗೆ ಸಜೆಷನ್ನ ಕೊಡ್ಬೋದು. ಹಾಗಾಗಿ ಇದು ಒಂದು ನೆನಪಿಟ್ಕೊಳ್ಳಿ, ಈ ಸುಜೋಕ್ ಥೆರಪಿ ಅನ್ನುವಂಥದ್ದು ಆರೋಗ್ಯದ ವಿಚಾರಕ್ಕೆ ಮಾತ್ರ ಕೆಲಸ ಮಾಡುತ್ತೆ. ಹಾಗಂತ ನನಗೇನೋ ಒಂದು ವಾಮಾಚಾರದ ಸಮಸ್ಯೆ ಇದೆ ಅಥವಾ ನನ್ನ ಚಕ್ರ ಇಂಬ್ಯಾಲೆನ್ಸ್ ಇದೆ, ನನಗೆ ಅದಕ್ಕೆ ಪರಿಹಾರ ಕೊಡಿ ಅಂದರೆ ಈ ಸುಜೋಕ್ ಥೆರಪಿಯಲ್ಲಿ ಆಗೋದಿಲ್ಲ. ಇದು ಆರೋಗ್ಯದ ವಿಚಾರಗಳಿಗೆ ಮಾತ್ರ. ಹಾಗಾಗಿ ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತೀವಿ. ನೀವು ಆ ದಿನ 10 ಗಂಟೆಗೆ ಸುಮಾರು 4ನೇ ತಾರೀಕು ರವಿವಾರ 10 ಗಂಟೆಗೆ ನೀವು ರೆಡಿ ಆದರೆ 11:30 ತನಕ ಕ್ಲಾಸ್ ನಡೆಯುತ್ತೆ. ಹಾಗಾಗಿ ಅಲ್ಲಿ ನಿಮ್ಮದು ಎಷ್ಟೇ ಸಮಸ್ಯೆಗಳಿರಲಿ, ನಿಮ್ಮ ವೈಯಕ್ತಿಕವಾಗಿ 10 ಥರದ ಸಮಸ್ಯೆ ಇದ್ದರೂ ಕೂಡ ನೀವು 10 ಥರದ ಸಮಸ್ಯೆಗೂ ನಾವು ಉತ್ತರ ಹೇಳ್ತೇವೆ. ಹಾಗಾಗಿ ಯಾವುದೇ ಆತಂಕ ಪಟ್ಕೊಳ್ಳೋದು ಬೇಡ. 1 ಪ್ರಶ್ನೆ ಕೇಳ್ಬೋದಾ, 2 ಪ್ರಶ್ನೆ ಕೇಳ್ಬೋದಾ ಅಂತ ವಿಚಾರ ಇಲ್ಲ. ನಿಮಗೆ ಅಗತ್ಯ ಇದ್ದಷ್ಟು ಸಮಸ್ಯೆಗಳಿಗೆ, ಆರೋಗ್ಯ ಸಮಸ್ಯೆಗಳಿಗೆ ನಾವು ನಿಮಗೆ ಪರಿಹಾರವನ್ನು ಮಾಡಿಕೊಡ್ಲಿಕ್ಕೆ ಗೈಡ್ ಮಾಡ್ತೀವಿ. ಆ ರೀತಿ ನೀವು ಮನೇಲಿರುವಂಥ ವಸ್ತುಗಳನ್ನು ಬಳಸ್ಕೊಳ್ಬೋದು. ಕೆಲವು ಮಾರ್ಕೆಟಲ್ಲಿ ಸಿಗುವಂಥದ್ದು ಇದೆ, ಶಾಶ್ವತವಾಗಿ ನಿಮಗೆ ಆರೋಗ್ಯ ಕಾಪಾಡಲಿಕ್ಕೆ ಕೆಲವು ಟೂಲ್ಸ್ಗಳು ಸಿಗ್ತವೆ. ಅದು ನಿಮಗೆ ಸಿಗುವಂಥ ಕಡೆಯಿಂದ ನೀವು ಪರ್ಚೇಸ್ ಮಾಡ್ಬೋದು. ಅಲ್ಲಿ ಸಿಕ್ಕಲಿ ಅಂತ ನಾವು ಕೂಡ ನಿಮ್ಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಆದರೆ ವಸ್ತುಗಳು ಬೇಕಾದಾಗ ಮಾತ್ರ ಪೇಯಬಲ್ ಆಗುತ್ತೆ. ಈ ಮಾಹಿತಿ ಕಾರ್ಯಾಗಾರಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಬರೋದಿಲ್ಲ. ಹಾಗಾಗಿ ನೀವು ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿ ನೀವು ಮಾಡಬೇಕಾದ ಕೆಲಸ ಇಷ್ಟೇ, ಒಂದು ರಿಕ್ವೆಸ್ಟನ್ನು ಹಾಕಿ ಕರೆ ಮಾಡಿ ಅಥವಾ ಒಂದು ನಮ್ಮ ವಾಟ್ಸಪ್ ನಂಬರಿಗೆ ನೀವು ಮೆಸೇಜನ್ನು ಹಾಕಿ ನಿಮ್ಮ ಹೆಸರು, ಊರು, ಏನು ಸಮಸ್ಯೆ ಇದೆ ಅನ್ನೋದನ್ನೆಲ್ಲ ನೀವು ಅದರಲ್ಲಿ ಟೈಪ್ ಮಾಡಿ ನಾವು ಕೆಳಗೆ ಇಲ್ಲಿ ಸ್ಕ್ರೋಲಲ್ಲಿ ಕಾಣಿಸುವಂಥ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ನಮಗೆ ಕರೆ ಮಾಡಿಕೊಂಡು ಬುಕ್ಕಿಂಗನ್ನು ಮಾಡಿಕೊಳ್ಳಿ. ಓಕೆನಾ? ಹಾಗಾಗಿ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ.